ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ ಅಂತ ಗಾದೆ. ಈ ಕಾಂಗ್ರೆಸ್ನವ್ರ ಕತೆ ಅಷ್ಟೇನೆ ನನ್ನ ಪ್ರಕಾರದಲ್ಲಿ. ಇಲ್ಲಿಯವರೆಗೆ ಕೊಳತು ವ್ರಣವಾಗುವ ರೀತಿ ಈ ಇಶ್ಯೂನ ಬಿಟ್ಕೊಂಡ್ಬಂದು ಈಗ ಕೊಲ್ ತಗೋತಾರಂತೆ ಇವರು. ನಿಮ್ಮ ತಲೆ ಸುಮ್ಮನೆ. ಈ ರಾಜ್ಯದ ಜನ ಸುಣ್ಣ ಆಗೋಗಿದ್ದಾರೆ ನಿಮ್ಮ ಆಟಗಳಿಂದ, ಸಾಕಾಗೋಗಿದೆ ಅವರಿಗೆ. ಪಂಚರಾಜ್ಯ ಚುನಾವಣೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ತುಂಬಿದ ಬೆನ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಬಹುದಿನದಿಂದ ಗೊಂದಲಕ್ಕೆ ಕಾರಣವಾಗಿರುವ ಮುಖ್ಯಮಂತ್ರಿ ಬದಲಾವಣೆಗೆ ಕಾಲ ಕೂಡಿ ಬಂದಂತೆ ಕಾಣಿಸುತ್ತಿದೆ ಎಂದು ಬಹುಜನರ ಲೆಕ್ಕಾಚಾರ. ಕಾರಣ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಕರೆದಿದ್ದಾರೆ ಅಂತ. ಕೆಲವರು ಹೇಳ್ತಾರೆ ಸಿದ್ದರಾಮಯ್ಯನ ಕ್ಯಾಂಪಲ್ಲಿ ಯಾವ ಸಿಎಂ ಇಲ್ಲ, ಪಿ ಎಂ ಇಲ್ಲ. ಇದು ರಾಜ್ಯಸಭಾ ಎಲೆಕ್ಷನ್. ಏನು ಡಿ ಕೆ ಕ್ಯಾಂಪಲ್ಲಿ ಹೇಳ್ತಾರೆ ಇಲ್ಲ ಎಲ್ಲ ಡಿಸೈಡೆಡ್ ಅಂತ. ನಿಮ್ಮ ಡಿಸೈಡೆಡ್ಡು ನೋ ಡಿಸೈಡೆಡ್ಡು ಏನೀಗ? ಹೂ ಕೇರ್ಸ್? ಏನ್ಯಾವ ಇವರಿಬ್ಬರನ್ನ ಡೆಲ್ಲಿಗೆ ಬರಬೇಕು ಅಂತ ದೆಹಲಿಗೆ ಸೂಚಿಸಿದ್ದಾರಂತೆ. ಒಂದು ತೀರ್ಮಾನ ತೆಗೆದುಕೊಳ್ಳಕ್ಕೆ ಎಂತಹ ಕಸರತ್ತು ಮಾಡುವ ರಾಹುಲ್ ಗಾಂಧಿ ದೇಶಗಳ ಮಧ್ಯೆ ನಡೆಯುತ್ತಿರುವ, ನಮ್ಮ ಪಾಲಿಲ್ಲದೆ ದೇಶಗಳ ಮಧ್ಯೆ ನಡೆಯುತ್ತಿರುವ ಯುದ್ಧದಿಂದ ಉಂಟಾಗುವ ಪರಿಣಾಮಗಳನ್ನು ನಿಭಾಯಿಸಬೇಕಿತ್ತು ಅಂತ ನಿರೀಕ್ಷೆ ಮಾಡ್ತಾರಲ್ಲ, ಹೇಗೆ ಸಾಧ್ಯ? ಪಕ್ಷದ ಆಂತರಿಕ ನಮಗೆ ಸಂಬಂಧವೇ ಇಲ್ಲ ಆ ಯುದ್ಧಗಳಿಗೆ. ಹೌದು, ನಿಮ್ಮ ಕೈಯಲ್ಲಿ ತುದಿ ಬೆರಳಲ್ಲಿ ಹಿಂಗೆ ಚಿಟಕಿ ಹೊಡಿಯೋಕ್ಕಿರೋ ಅಂತಹ ತೀರ್ಮಾನ ತಗೊಳಕ್ಕಾಗದೇ ಇದ್ದಂಥ ಗಿರಾಕಿಗಳು ಇದರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಊರಿಗೆಲ್ಲ ಭಾಷಣ ಬಿಗಿತೀರಿ, ತಲೆಯಲ್ಲಿ ಅದು ಏನಿದೆಯೋ ಏನೋ ಇರಲಿ. ಖರ್ಗೆ ನಿವಾಸದಲ್ಲಿ ಈ ಸಭೆ ನಡೆಯುತ್ತಂತೆ. ಅದರಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಎಲ್ಲ ಮಾತಾಡ್ತಾರಂತೆ ಅಥವಾ ಬರ್ತಾರಂತೆ. ಇಬ್ಬರಿಗೂ ಸಂದೇಶ ಕೊಡ್ತಾರಂತೆ, ಏನಾದ್ರು ಕೊಟ್ಕೊಳ್ಳಿ ಯಾವನಿಗೆ ಬೇಕು. ಇವತ್ತು ಸಂಜೆ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಸಿದ್ದರಾಮಯ್ಯನವ್ರು ಹೋದರು, ಯಾಕೆ ಕರೆದ್ರೆ ಗೊತ್ತಿಲ್ಲಪ್ಪ ಅಂತಂದರು. ಇನ್ನು ಡಿ ಕೆ ಶಿವಕುಮಾರ್ ಅವರು ಹೋದರು. ಬೆಳಗ್ಗೆ ಎಲ್ಲ ಹೈಕಮಾಂಡ್ ಕರೆದು ನಾನು ಹೋಗ್ತೀನಿ ಅಂತಿದ್ರು ಡಿ ಕೆ. ಆಮೇಲೆ ಅವರು ಹೋದರು. ಸುರ್ಜೇವಾಲಾ ರಾಜ್ಯಸಭೆ ಬಗ್ಗೆ ಚರ್ಚೆ ಮಾಡ್ತೀವಿ. ಊಹಾಪೋಹ ನನ್ನ ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಸುಳ್ಳು ಸುದ್ದಿ ಹರಡಬೇಡಿ ಅಂತಾರೆ. ಸುಳ್ಳು ಸುದ್ದಿ ಹರಡಿದ್ರೆ ಕೇಸ್ ಹಾಕ್ಕೊಳ್ಳಿ. ಊಹಾಪೋಹನ ನೀವು ಹೆಂಗೆ ಮಾಡ್ತೀರೋ ಹಂಗೆ ನಮಗೂ ಒಂದು ಲೆವೆಲಲ್ಲಿ ಮಾಡೋಕ್ಕೆ ನಮಗೂ ಗೊತ್ತಿದೆ, ನಾವು ಮಾಡ್ಕೋತೀವಿ. ಜರ್ನಲಿಸಮ್ ಹೆಂಗೆ ನಡೆಸಬೇಕು ಅನ್ನೋದನ್ನು ಸುರ್ಜೇವಾಲಾ ಬಂದು ನಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ನಿಮ್ಮ ರಾಜಕಾರಣ ಹೇಗೆ ನಡೆಸಬೇಕು ಅಂತ ನಾವು ಹೇಳ್ಕೊಡ್ತೀವಿ, ಬನ್ನಿ. ಹಂಗಾರಿಲ್ಲ ನಮ್ಮ ಹತ್ರಕ್ಕೆ ಅಷ್ಟೇ. ನೀವು ನಮಗೆ ಪಾಠ ಮಾಡೋದಾದ್ರೆ ನಾವು ನಿಮಗೆ ಪಾಠ ಮಾಡ್ತೀವಿ. ಭಾಳ ಸರಳ. ಇಲ್ಲಿ ನೀವು ಬಾಯಿ ಮುಚ್ಕೊಂಡಿರಿ, ನಮ್ಮ ಪಡೆ ನಾವಿರ್ತೀವಿ. ಇವರೇ ಒಂದು ಕ್ಲಾರಿಟಿ ಕೂಡ. ಸುಮ್ಮನೆ ಕೂತ್ಕೊಳ್ರಿ, ಇವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ ಇಲ್ಲಿ. ಎಸ್ ಓಕೆ. ಇನ್ನು ದೆಹಲಿಯಲ್ಲಿ ನಾಳೆ ಬೆಳಗ್ಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ನಾಳಿನ ಸಭೆಯ ಅಜೆಂಡಾವನ್ನು ಯಾರಿಗೂ ಬಿಟ್ಟುಕೊಟ್ಟಿಲ್ವಂತೆ. ಸಿಎಂ ಡಿ ಸಿ ಎಂ ಏನು ಹೇಳಿದ್ದಾರೆ ನೋಡೋಣ. ಓಕೆ. Tomorrow there is a meeting by 11 o'clock. I don't know the subject. Right? Mr. Venugopal ಅರ್ಥ ಆಯ್ತು ಅನ್ಸುತ್ತೆ. called me and intimated me the date and meeting. I don't know what is Surjewala tell me. I don't know. I'll ask him. If he asks me to come, I'll go. Otherwise, I'll be stay here. Of course, whenever the party calls, your follower, Mohan Chandra Karamu. We have to go. Otherwise, I will not go. I don't know. ಇಬ್ರು ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ. ಮೋಸ್ಟ್ಲಿ ಅದೇನು ರಾಹುಲ್ ಗಾಂಧಿ ಅರ್ಥ ಆಗಲಿ ಅಂತನಾ? ಇಬ್ರು ಹೋಲ್ಸೇಲ್ ಆಯ್ತಪ್ಪ. ಅಪ್ಪೇ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ.